ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 28 ಕಿಲೋಮೀಟರ್ ದೂರದಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದು ನೀರಾವರಿ ಜಮೀನು, 7 ಎಕರೆ ಮಾರುವಂಥ ಜಮೀನು. ಈ ಜಮೀನಲ್ಲಿ ಏನೆಲ್ಲ ಇದೆ, ಜೊತೆಗೆ ಈ ಜಮೀನಿನ ಮಣ್ಣು ಯಾವುದು, ಈ ಜಮೀನಿಗೆ ನೀರಿನ ಸ್ಥಿತಿ ಹೇಗಿದೆ, ಈ ಜಮೀನಿನ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ಕೆಳಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನನ್ನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತೊಂದರೆ ಇಲ್ಲ, ಜನರಲ್ ಪ್ರಾಪರ್ಟಿ ಇದು 7 ಎಕರೆ ಮಾರುವಂಥ ಜಮೀನು. ಇನ್ನು ಇದು ಬೆಂಗಳೂರು ಟು ಬಳ್ಳಾರಿ ಬೈಪಾಸ್ಗೆ ಕೇವಲ 4 ರಿಂದ 5 ಕಿಲೋಮೀಟರ್ ಆಗುತ್ತೆ. ಜೊತೆಗೆ ಚಳ್ಳಕೆರೆಯಿಂದ 28 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 228 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇದು ನೀರಾವರಿ ಜಮೀನು. ನೀವು ನೋಡ್ತಾ ಇದ್ದೀರ ನೋಡಿರಿ, ಆ ಕಡೆ ಟಮಟೆ ಸಸಿ ಹಾಕಿದ್ದಾರೆ, ತೆಂಗಿನ ಗಿಡ, ಈ ಕಡೆ ನಿಮಗೆ ರೇಷ್ಮೆ, ಈ ಕಡೆ ಸ್ವಲ್ಪ ರೇಷ್ಮೆ ಜಾಸ್ತಿ ಬೆಳೀತಾರೆ. ಚಳ್ಳಕೆರೆ ತಾಲೂಕೆ ಸ್ವಲ್ಪ ಈ ಕಡೆ ಮೊಳಕಾಲ್ಮೂರು ನಿಯರ್ ಆಗೋದ್ರಿಂದ ಈ ಕಡೆ ಸ್ವಲ್ಪ ರೇಷ್ಮೆ ಜಾಸ್ತಿ ಬೆಳೀತಾರೆ. ಇನ್ನು ಎರಡನೇದಾಗಿ ಜನರಲ್ ಪ್ರಾಪರ್ಟಿ ಆಯಿತು. ಈಗ ಎರಡನೇದಾಗಿ ರೆಡ್ ಸಾಯಿಲು ನೋಡಿ, ಇದೆಲ್ಲ ಟೊಮೆಟೊ ಸಸಿ ಹಾಕಿದ್ದಾರೆ, ಪಕ್ಕದಲ್ಲೇ ಈಗಾಗಲೇ ಬೆಳೆ ಬರ್ತಾ ಇದೆ ಟೊಮೆಟೊ. ಇದು ಟೊಮೆಟೊ ಸಸಿ, ಪ್ಯೂರ್ ರೆಡ್ ಸಾಯಿಲ್, ಯಾವುದೇ ರೀತಿ ಮಣ್ಣು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ. ಈ ಕಡೆ ನೋಡಿರಿ, ಬಾವಿ ಇದೆ ಒಂದು, ಜೊತೆಗೆ ನಾನು ಈಗ ನೀರಿನ ಸ್ಥಿತಿ ಹೇಳ್ತಾ ಇದ್ದೀನಿ. 2 ಬೋರ್ ಇದೆ, ಒಂದು ಬಾವಿಯಲ್ಲಿದೆ, ಒಂದು ಬೇರೆ ಕಡೆ ಇದೆ, ಮತ್ತು ಅಲ್ಲೊಂದು TC ಇದೆ. ಈ ಜಮೀನಿಗೆ TC ಇದೆ, ಯಾವುದೇ ರೀತಿ ನೀರಿನ ತೊಂದರೆ ಇಲ್ಲ ಈ ಜಮೀನಿಗೆ. ಜೊತೆಗೆ ಇದು ಮೊದಲಿಂದಲೂ ಕೂಡ ಅಂದರೆ 100 ವರ್ಷಗಳ ಇತಿಹಾಸ ಇರೋ ನೀರಾವರಿ ತೋಟ. ಇದು ಕೆಲವು ವರ್ಷಗಳು ಇದನ್ನು ಉಳುಮೆ ಮಾಡೋದು ಬಿಟ್ಟಿದ್ರು, ಈಗ ಒಂದು 3 ವರ್ಷದಿಂದ ಇದನ್ನು ತುಂಬ ಅಚ್ಚುಕಟ್ಟಾಗಿ ಉಳುಮೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ನೋಡಿರಿ, ಮಣ್ಣು ಮಾತ್ರ ತುಂಬ ಹದವಾಗಿ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲು. ಇನ್ನು ನಿಮಗೆ ಆ ಕಡೆ ಕೆಳಗಡೆ ಒಂದು ಶೆಡ್ ಕಾಣಿಸ್ತಾ ಇದೆ ನೋಡಿ ಸೆಂಟ್ರಿಗೆ, ಅಲ್ಲಿಂದ ನಿಮಗೆ ಈ ಕಡೆ ತೆಂಗಿನ ಮರ ಇರೋವರೆಗೂ, ಅಂದರೆ ಸೆಂಟ್ರಲ್ ತೆಂಗಿನ ಮರ ಕಾಣಿಸುತ್ತಾ, ಅಲ್ಲಿವರೆಗೂ ಜಮೀನಿದೆ. ಮತ್ತು ಈ ಕಡೆ ಗೋಡೆಯಿಂದ ನಿಮಗೆ ಈ ಕಡೆ ಮನೆ ಕಾಣಿಸುತ್ತೆ ನೋಡಿರಿ, ಅಲ್ಲಿವರೆಗೂ ಜಮೀನಿದೆ. ತುಂಬ ಅಚ್ಚುಕಟ್ಟಾಗಿ ಜಮೀನು ಮಾತ್ರ ತುಂಬ ಚೆನ್ನಾಗಿದೆ. ಜೊತೆಗೆ ನಿಮಗೆ ಈ ಜಮೀನು ಬಗ್ಗೆ ಇಂಟ್ರೆಸ್ಟ್ ಆದರೆ ಒಂದು ಸಾರಿ ವಿಸಿಟ್ ಕೊಡಿ. ವಿಸಿಟ್ ಕೊಟ್ಟು ನೀರಿನ ಸ್ಥಿತಿ, ಮಣ್ಣು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ ಮೇಲೆ ಈ ಜಮೀನನ್ನು ಖರೀದಿಸೋದಕ್ಕೆ ಮುಂದೆ ಬೀಳಿ ಅಂತ ಹೇಳ್ತಾ, ಇನ್ನು ಈ ಜಮೀನಿಗೆ ಮಣ್ಣಾಯಿತು, ಜನರಲ್ ಪ್ರಾಪರ್ಟಿ ಆಯಿತು, ನೀರಿನ ಸ್ಥಿತಿ ಆಯಿತು, ಕೊನೆಯದಾಗಿ ಬೆಲೆ. ಅದನ್ನು ಹೇಳುವುದಕ್ಕಿಂತ ಮುಂಚೆ ನಾನು ಇದು ಮಾತ್ರ ತುಂಬ ಚೆನ್ನಾಗಿದೆ ಜಮೀನು, 7 ಎಕರೆ ಕೊಡುವಂಥ ಜಮೀನು. ಬೆಲೆ ಕೂಡ ಹೇಳ್ತೀನಿ ನಾನು ನಿಮಗೆ. ಇನ್ನು ನಾನು ಒತ್ತಡದ ಬರದಲ್ಲಿ ಏನಾದರೂ ಮರ್ತಿದ್ದರೆ ಅಂತ ಸಲಹೆಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಅದನ್ನು ನಾನು ಅಳವಡಿಸ್ಕೊಂಡು ಮುಂದಿನ ವೀಡಿಯೋಗಳಲ್ಲಿ ನಾನು ಅದನ್ನು ವಿಡಿಯೋ ಮುಖಾಂತರ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ. ಈ ಜಮೀನಿನ ಬೆಲೆ 1 ಎಕರೆ 13 ಲಕ್ಷದಿಂದ 14 ಲಕ್ಷ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ಫೈನಲ್ ಆಗುತ್ತೆ, ಖಂಡಿತ ತೊಗೋಬೋದು. ಯಾಕೆ ಅಂದರೆ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ, ಮಣ್ಣು ಕೂಡ ಅದೇ ರೀತಿ ಇದೆ. ಇನ್ನು ನೋಡಿರಿ, ಈ ಕಡೆ ಎಲ್ಲ ಟೊಮೆಟೊ ಗಿಡ ಹಾಕಿದ್ದಾರೆ, ಜೊತೆಗೆ ಬಾವಿಯಲ್ಲೂ ಕೂಡ ನೀರಿದೆ. ನಿಮಗೆ ತೋರಿಸ್ತೀನಿ ನಾನು ನಿಮಗೆ ಬಾವಿ ನೋಡಿ. ಆ ಮನೆ ಕೂಡ ಈ ಜಮೀನಿಗೆ ಸಂಬಂಧಪಡುತ್ತೆ, ತುಂಬ ಚೆನ್ನಾಗಿದೆ, ತೊಗೋಬೋದು. 13 ರಿಂದ 14 ಲಕ್ಷ ನೀರಾವರಿ ಜಮೀನು ತೊಗೋಬೋದು. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು
ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ. ನೀವು ವಾಚ್ ಮಾಡ್ಬೋದು, ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ಜಮೀನಿನ ವೀಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.